ಇವತ್ತು ಸ್ಯಾಟರ್ಡೆ ಬ್ರೇಕ್ಫಾಸ್ಟಿಗೆ ನಾನು ಶಾವಿಗೆ ಉಪ್ಪಿಟ್ಟು ಹಾಗೆ ಲಂಚ್ ಬಾಕ್ಸಿಗೆ ಹೆಸರುಕಾಳು ಪಲ್ಯ ಮತ್ತು ಚಪಾತಿನ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಹೆಸರುಕಾಳನ್ನ ಕೂಗಿಸ್ಕೊತಾ ಇದ್ದೀನಿ. ಇದನ್ನು ಒಂದು 3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ನಾನೇನು ಜಾಸ್ತಿ ಯಾವಾಗಲೂ ಓವರ್ ನೈಟ್ ನೆನೆಸಲ್ಲ, ಹಾಗೆ ಕೂಗಿಸ್ಕೊತೀನಿ. ಹಾಗೆ ಈ ಕಡೆ ಶಾವಿಗೆನೂ ಕೂಡ ಬೇಯಕ್ಕೆ ಇಟ್ಕೊತಾ ಇದ್ದೀನಿ. ಇದಕ್ಕೆ ಶಾವಿಗೆ ಹಾಕಿ ಸ್ವಲ್ಪ ಉಪ್ಪು ಮತ್ತು ಆಯಿಲ್ನ ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊತೀನಿ. ಅದು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಬಿಟ್ಟು ಆಮೇಲೆ ಇದನ್ನು ಬಸ್ಕೊಂಡು ತಣ್ಣೀರಲ್ಲಿ ತೊಳ್ಕೊತೀನಿ. ಆಗ ಉದುದ್ರಾಗಿ ಆಗುತ್ತೆ, ಅನ್ನದ ಥರ ಮುದ್ದೆ ಥರ ಆಗಲ್ಲ. ಹಾಗೆ ಶಾವಿಗೆ ಉಪ್ಪಿಟ್ಟು ಮಾಡೋದಕ್ಕೆ ಸ್ವಲ್ಪ ಎಣ್ಣೆ, ಹೆಸರುಬೇಳೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮೆಟೊ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಬೇಯಿಸಿಟ್ಕೊಂಡಿರುವಂಥ ಶಾವಿಗೆನ ಹಾಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಶಾವಿಗೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಹಾಗೆ ಇನ್ನೊಂದು ಕಡೆ ಹೆಸರುಕಾಳು ಪಲ್ಯನೂ ಕೂಡ ರೆಡಿ ಆಯಿತು. ಚಪಾತಿನೂ ಕೂಡ ಲಟ್ಟಿಸ್ಕೊಂಡೆ. ನಾನು ಎಷ್ಟೇ ಬೇಗ ಇದ್ರೂ ಕೂಡ ಗೊತ್ತಿಲ್ಲ, ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಮಾಡೋ ಅಷ್ಟರಲ್ಲಿ ತುಂಬ ಗಡಿಬಿಡಿ ಮಾಡ್ಕೊಬಿಡ್ತೀನಿ. ನನಗೆ ಗೊತ್ತಿರಲ್ಲ ಅದೆಷ್ಟು ಸರಿ ಗಡಿಯಾರ ನೋಡಿರ್ತೀನಿ ಅಂತ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಸಿಗ್ತೀನಿ. ಬಾಯ್.